ನಂದು 1 ಕೋಟಿ ರೂಪಾಯಿ ಆಸ್ತಿ ಇದೆ, ಬಟ್ IT ರಿಟರ್ನ್ ಇಲ್ಲ ಅಂದರೆ ಲೋನ್ ಕೊಡಲ್ಲ. ಇನ್ಕಮ್ ಟ್ಯಾಕ್ಸ್ ನೀವು ರಿಟರ್ನ್ ಫೈಲ್ ಮಾಡಿದ್ರೆ ಮಾತ್ರ ನಿಮಗೆ ಲೋನ್ ಸಿಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀನಿ ಸರ್, ಸರ್ಕಾರದಿಂದ ನನಗೇನು ಬೆನಿಫಿಟ್ ಆಗುತ್ತೆ ಸರ್? ನನ್ನ ಅಕೌಂಟಿಗೆ ಏನು ಬೆನಿಫಿಟ್ ಆಗುತ್ತೆ? ಒಬ್ಬ ವ್ಯಕ್ತಿ ಟ್ಯಾಕ್ಸ್ ಕಟ್ತಂಗೆ ಎಷ್ಟು ಆಸ್ತಿನ ಒಳಗೊಂಡಿರ್ಬೋದು ಸರ್? ಇದು ನೀವು ಕೇಳಿದ್ರಲ್ಲ ಕ್ವಶನು, ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಇಟ್ಟರೆ FD ಗೊತ್ತಾಗುತ್ತೆ, ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇಟ್ಟರೆ ಗೊತ್ತಾಗಲ್ಲ ಅಂತ ಹೇಳಿದ್ರು. ನೀವೇನೋ ಹೇಳ್ತಾ ಇದ್ರೆ ಕೋಆಪರೇಟಿವ್ ಆ್ಯಕ್ಟ್ ಈಸ್ ನಾಟ್ ಅಬೈಡ್ ಬೈ ದಿ RBI. ಓಕೆ, ಟ್ಯಾಕ್ಸ್ ಕಟ್ತಂಗೆ ಎಷ್ಟು ನಮ್ಮ ಹಣನ ಸೇವಿಂಗ್ಸ್ ಅಕೌಂಟಲ್ಲಿ ಇಡ್ಬೋದು? ಡೋಂಟ್ ಡಿಡಕ್ಟ್ ದ ಟ್ಯಾಕ್ಸ್ ಅಂತ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಬ್ಯಾಂಕ್ನಲ್ಲಿ ಹಾಕಿ ಸೈನ್ ಮಾಡಿಕೊಟ್ಬಿಟ್ರೆ ಅವರೇ ಅದನ್ನು TDS ಮಾಡಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜಿ ನನ್ನ ಹೆಸರಲ್ಲಿ ಚಿಕ್ಕ ವಯಸ್ಸಲ್ಲಿ ದುಡ್ಡು ಇಟ್ಟಿದ್ರು FDಗೆ. ಅದು ನಾನು ಒಂದು ಮೆಚುರಿಟಿ ಬಂದಾದಮೇಲೆ ಎಷ್ಟೋ ಲಕ್ಷ ಬರುತ್ತೆ, ಆವಾಗ ರಿಟರ್ನ್ ತೊಗೋಬೇಕಾದ್ರೆ ಅದರಲ್ಲೂ ಟ್ಯಾಕ್ಸ್ ಕಟ್ಟಾಗುತ್ತಾ? ಕಂಪಲ್ಸರಿ ಏನಾದರೂ ದುಡ್ಡು ಎಷ್ಟಿಟ್ಟಿರ್ತಾರೆ ಅಷ್ಟೇ ಬರುತ್ತಾ? ಯಾವ ರೀತಿ? ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ದುಡ್ಡು ಇಟ್ಟರೆ ಗೊತ್ತಾಗುತ್ತೆ ಸರ್ಕಾರಕ್ಕೆ, ಅಥವಾ ಕೋಆಪರೇಟಿವ್ ಬ್ಯಾಂಕಲ್ಲಿ ಏನಾದ್ರು ಇಟ್ಟಿದ್ರೆ ಗೊತ್ತಾಗುತ್ತಾ, ಅಥವಾ ಅದರಲ್ಲಿ ಏನಾದ್ರು ಟ್ರಾನ್ಸಾಕ್ಷನ್? ಒಳ್ಳೆ ಕ್ವಶನ್ ಇದೆ, ಎಲ್ಲರೂ ಮಾಡ್ತಾ ಇರೋದು ಅದೇ ತಪ್ಪು. ನೀವು ಕೇಳಿದ್ರಲ್ಲ ಕ್ವಶನು, ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಇಟ್ಟರೆ FD ಗೊತ್ತಾಗುತ್ತೆ, ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇಟ್ಟರೆ ಗೊತ್ತಾಗಲ್ಲ ಅಂತ ಹೇಳಿದ್ರು. ಹೌದು, ಒಂದು ಇದಕ್ಕೆ ನೋಡಿದ್ರೆ ನೀವೇನೋ ಹೇಳ್ತಾ ಇದ್ರೆ ಕೋಆಪರೇಟಿವ್ ಆ್ಯಕ್ಟ್ ಈಸ್ ನಾಟ್ ಅಬೈಡ್ ಬೈ ದಿ RBI. ಹೌದಾ? RBI ರೂಲ್ಸ್ ಎಲ್ಲ ಎಲ್ಲಿಗೆ ಅಪ್ಲೈ ಆಗ್ತವೆ? ನ್ಯಾಷನಲೈಸ್ ಬ್ಯಾಂಕು, ಶೆಡ್ಯೂಲ್ ಬ್ಯಾಂಕ್ಸ್ಗೆಲ್ಲ ಅಪ್ಲೈ ಆಗ್ತವೆ. ಕೋಆಪರೇಟಿವ್ ಬ್ಯಾಂಕಿಗೆ ಈಗೇನು ಮಾಡಿದ್ದಾರೆ ಅಂದರೆ, ಕೋಆಪರೇಟಿವ್ ಬ್ಯಾಂಕ್ ಆಡಿಟ್ ಮಾಡ್ತಾ ಇದ್ದಾರೆ. ಸೊ ಆಡಿಟ್ನಲ್ಲಿ ಎಲ್ಲರಿಗೂ ಕಂಪಲ್ಸರಿ ಏನು ಮಾಡಿದ್ದಾರೆ ಅಂತಂದರೆ, ಆ್ಯಸ್ ಅ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ಪ್ಯಾನ್ ಕಾರ್ಡ್ ತೊಗೊಂಡು ಆ ಇನ್ಫಾರ್ಮೇಷನ್ಸ್ ಹೈ ವ್ಯಾಲ್ಯೂಡ್ ಟ್ರಾನ್ಸಾಕ್ಷನ್ಸ್ ಇರ್ತಾವಲ್ಲ ಅದ್ರದ್ದೆಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಎಕ್ಸ್ಟ್ರಾಕ್ಟ್ ಕೊಡ್ಬೇಕಂತ ಹೇಳಿದ್ದಾರೆ. ಸೊ ಅದನ್ನು ಒಂದು CD ಮಾಡಿ ಕೆಲವೊಂದು ನೋಟಿಸ್ ಕೊಟ್ಟು ಟ್ರಾನ್ಸಾಕ್ಷನ್ ಮಾಡೋರನ್ನೆಲ್ಲ ಅದು ಈಗ ಹೇಳ್ತಾರೆ, IT ಬಂದು ಇನ್ಫಾರ್ಮೇಷನ್ ತೊಗೊಂಡು ಎಲ್ಲ ಕಲೆಕ್ಷನ್ ಇನ್ಫಾರ್ಮೇಷನ್ ಅವ್ರು ತೊಗೊಳ್ತಾ ಇದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇಟ್ಟರೂ ಸಹಿತ ಅದ್ರ ಇನ್ಫಾರ್ಮೇಷನ್ ಎಲ್ಲ ಶೇರ್ ಆಗುತ್ತೆ. ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತೊಗೊಳ್ಬೋದು. ದೇ ಹ್ಯಾಡ್ ಅ ಪವರ್ ಟು ಗೆಟ್ ದ ಇನ್ಫಾರ್ಮೇಷನ್ ಫ್ರಮ್ ದ ಕೋಆಪರೇಟಿವ್ ಸೊಸೈಟಿ ಆಲ್ಸೋ. ಇವನ್ ದೇ ಆರ್ ನಾಟ್ ಅಬೈಡ್ ಬೈ ದಿ RBI ರೂಲ್ಸ್ ಆ್ಯಂಡ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್, ಬಟ್ the income tax department has a power to get the information from the even cooperative banks. ಓಕೆ, ಟ್ಯಾಕ್ಸ್ ಕಟ್ತಂಗೆ ಎಷ್ಟು ನಮ್ಮ ಹಣನ ಸೇವಿಂಗ್ಸ್ ಅಕೌಂಟಲ್ಲಿ ಇಡ್ಬೋದು? ಟ್ಯಾಕ್ಸ್ ಕಟ್ಟಿದೆ ಅಂತಂದರೆ ನಿಮಗೆ ಒಂದು FDನಲ್ಲಿ ಮೋರ್ ದೆನ್ 10,000 ಆಗಲಿ 5,000 ಆಗಲಿ ನಿಮಗೆ ಮಂತ್ಲಿ ಇಂಟ್ರೆಸ್ಟ್ ಬರ್ತಿತ್ತಂದರೆ ಸೊ ಅಲ್ಲೇ ಟ್ಯಾಕ್ಸ್ ಕಟ್ ಆಗೇ ಆಗುತ್ತೆ. ಈ ಒಂದು ಇವ್ರ ಇನ್ಕಮ್ ಸ್ಟ್ಯಾಂಡ್ಸ್ 1,20,000 ಫಾರ್ ಇಯರ್, ಇಂಟ್ರೆಸ್ಟ್ 1,20,000 ಇದ್ದರೂ ಸಹಿತ ಅದು TDS ಕಂಪಲ್ಸರಿ ಅಂಡರ್ದಾಗ ಬರ್ತದೆ. ನೀವು ಅದಕ್ಕೆ ಏನು ಮಾಡಬೇಕು, 15G ಫಾರ್ಮನ್ನು ಸಿಗ್ನೇಚರ್ ಮಾಡಿಕೊಡ್ತೀರಿ. ವಿ ಡೋಂಟ್ ಹ್ಯಾವ್ ಎನಿ ಅದರ್ ಸೋರ್ಸ್ ಆಫ್ ಇನ್ಕಮ್, ಮೈ ಇನ್ಕಮ್ ಈಸ್ ಲೆಸ್ ದ್ಯಾನ್ 2.5 lakhs, ಸೊ ಡೋಂಟ್ ಡಿಡಕ್ಟ್ ದ ಟ್ಯಾಕ್ಸ್ ಅಂತ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಬ್ಯಾಂಕ್ನಲ್ಲಿ ಹಾಕಿ ಸೈನ್ ಮಾಡಿಕೊಟ್ಬಿಟ್ರೆ ಅವರೇ ಅದನ್ನು TDS ಮಾಡಲ್ಲ. ಸೊ ಅವಾಗೇನಾಗುತ್ತೆ ಅಂತಂದರೆ ನಿಮಗೆ ಟ್ಯಾಕ್ಸ್ ಕಟ್ ಆಗಲ್ಲ. ನೀವು ರಿಟರ್ನ್ ಫೈಲ್ ಮಾಡಲಿಲ್ಲ ಅಂದರೂ ಸಹಿತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಾರೆ, ನೀವು ಯಾಕೆ ರಿಟರ್ನ್ ಫೈಲ್ ಮಾಡಿಲ್ಲ ಅಂತ ಹೇಳಿದ್ರೆ, ವಿ ಹ್ಯಾಡ್ ಅ ಲೆಸ್ ಇನ್ಕಮ್ ಅಂದರೆ 2.5 lakhs ಎಕ್ಸಂಪ್ಷನ್ ಲಿಮಿಟ್ಗಿಂತ ಕಡಿಮೆ ಇದೆ ನನ್ನ ಇನ್ಕಮು, ಅದಕ್ಕೆ ನಾನು ಡಿಕ್ಲೇರ್ ಮಾಡ್ಕೊಂಡಿಲ್ಲ, ನನಗೆ ಬೇರೆ ಸೋರ್ಸ್ ಇಲ್ಲ ಅಂತ ಹೇಳ್ತೀನಿ. ಸೊ ಇಫ್ ದೇ ಹ್ಯಾಡ್ ಅ ಡೌಟ್, ಏನಾದರೂ ಅವ್ರ ಕಡೆ ಪ್ರೂಫ್ ಇದ್ದರೆ ದೇ ವಿಲ್ ಆಸ್ಕ್ ಯು ರಿಗಾರ್ಡಿಂಗ್ ಹೌ ಮಚ್ ದಿಸ್ ಮಚ್ ವಿ ಹ್ಯಾಡ್ ಅ ರೆಕಾರ್ಡ್ ದ್ಯಾಟ್ ಯು ಹ್ಯಾಡ್ ಅ ಇನ್ಕಮ್ ಆಫ್ ಆ್ಯಂಡ್ ಅದರ್ ಸೋರ್ಸ್ ಆಫ್ ಇನ್ಕಮ್ ಅದು ನಿಂದು, ನೀವು ಅದನ್ನು ಡಿಕ್ಲೇರ್ ಮಾಡಿಲ್ಲ, ಡಿಕ್ಲೇರ್ ಮಾಡು, ಇಲ್ಲಪ್ಪ ಅಂದರೆ ನಿಂದು ಇಷ್ಟು ಟ್ಯಾಕ್ಸ್ ಆಗುತ್ತೆ ಅಂತ ನೋಟಿಸ್ ಬರ್ತದೆ. ನಿಮ್ದು ಇರಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಲೆಸ್ ದೆನ್ 2.5 lakhs ಇತ್ತು, 1.5 ಲಕ್ಷ ಇತ್ತು, 2 ಲಕ್ಷ ಇತ್ತು ಅಂದರೆ ಟ್ಯಾಕ್ಸ್ ಬರೋಲ್ಲ. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ನೋಟಿಸ್ ಬಂದರೂ ಹೆದರಬೇಡ್ರಿ. ಸೊ ಅದಕ್ಕೊಂದು ರಿಪ್ಲೈ ಕೊಟ್ಬಿಟ್ರೆ ದೇ ವಿಲ್ ಆಕ್ಸೆಪ್ಟ್. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜಿ ನನ್ನ ಹೆಸರಲ್ಲಿ ಚಿಕ್ಕ ವಯಸ್ಸಲ್ಲಿ ದುಡ್ಡು ಇಟ್ಟಿದ್ರು FDಗೆ. ಅದು ನಾನು ಒಂದು ಮೆಚುರಿಟಿ ಬಂದಾದಮೇಲೆ ಎಷ್ಟೋ ಲಕ್ಷ ಬರುತ್ತೆ, ಆವಾಗ ರಿಟರ್ನ್ ತೊಗೋಬೇಕಾದ್ರೆ ಅದರಲ್ಲೂ ಟ್ಯಾಕ್ಸ್ ಕಟ್ಟಾಗುತ್ತಾ? ಕಂಪಲ್ಸರಿ ಏನಾದರೂ ದುಡ್ಡು ಎಷ್ಟಿಟ್ಟಿರ್ತಾರೆ ಅಷ್ಟೇ ಬರುತ್ತಾ? ಯಾವ ರೀತಿ? ಎವ್ರಿ ಮಂತ್ ಅಲ್ಲೇ ಟ್ಯಾಕ್ಸ್ ಏನು ನಿಮ್ಗೆ ಕ್ರೆಡಿಟ್ ಆಗುತ್ತಲ್ಲ, ಎವ್ರಿ ಇಯರು ಅಲ್ಲೇ TDS ಅಂತ ಆಗುತ್ತೆ. ಈ ಒಂದು FD ಮೇಲೆ ಇರಲಿ ಯಾವುದೋ ಇರಲಿ, ಸೊ ಆ ಮಂತನ ಆ ವರ್ಷದಲ್ಲಿ ಟ್ಯಾಕ್ಸ್ ಡಿಡಕ್ಟ್ ಮಾಡಿದ್ರಂದರೆ ನೀವು ಮ್ಯಾಚುರಿಟಿ ಟೈಮಿಗೆ ಟ್ಯಾಕ್ಸ್ ಡಿಡಕ್ಟ್ ಆಗೋಲ್ಲ. ಅಟ್ ಅ ಟೈಮ್ ಒಂದು 10 ಲಕ್ಷ ವಾಪಸ್ ಬಂತು ನಿಮಗೆ, ನೀವು ಎವ್ರಿ ಇಯರ್ ಇಂಟ್ರೆಸ್ಟ್ ಮೇಲೆ ಕಟ್ಕೊತ ಬಂದಿರ್ತೀರಿ, ಅದು ಇಂಟ್ರೆಸ್ಟೇ ಆ್ಯಡ್ ಆಗಿರ್ತದಲ್ಲ, ಆ ಇಂಟ್ರೆಸ್ಟ್ ಎವ್ರಿ ಇಯರ್ ಡಿಕ್ಲೇರ್ ಮಾಡ್ಕೊಂಡು ಬಂದಿದ್ರಂದರೆ ನಿಮ್ಗೆ ಅಕ್ರೂವಲ್ ಬೇಸಿಸ್ ಇತ್ತಂದರೆ, ಅಂದರೆ ಎವ್ರಿ ಮಂತ್ ಅದು ಅಕ್ರೂವಲು ನಾನ್ ಅಕ್ರೂವಲ್ ಅಂತ ಇರುತ್ತೆ. ಸೊ ಆ ವರ್ಷದಲ್ಲಿ ಆ ಇನ್ಕಮ್ ಟ್ಯಾಕ್ಸ್ ನೀವು ರಿಟರ್ನ್ದಲ್ಲಿ ತೋರಿಸಿದ್ರೆ ಇನ್ಕಮ್ ಟ್ಯಾಕ್ಸ್ ನಿಮ್ಗೆ ಏನಾಗುತ್ತೆ, ಆ ವರ್ಷದಲ್ಲಿ TDS ಆಗಿದ್ದರೆ ಅಥವಾ ನೀವು ಇನ್ಕಮ್ ಟ್ಯಾಕ್ಸ್ ಅಸೆಸ್ಸೇ ಇಲ್ಲದೆ ಹೋದರೆ, ಸೊ ಅವಾಗ ಏನಾಗುತ್ತೆ ಅಂದರೆ ಆ ವರ್ಷ ನೀವೇನು ಮಾಡ್ಬೇಕು, ಅವ್ರು TDS ಮಾಡಿರ್ತಾರೆ. ಆ ವರ್ಷ ನಿಮ್ಮದು ಮೋರ್ ದೆನ್ 10,000 ಆಗಲಿ 5,000 ಆಗಲಿ ನಿಮ್ಮದು ಇಂಟ್ರೆಸ್ಟ್ ಕೊಟ್ಟಿದ್ರೆ, ಒಂದು ವರ್ಷಕ್ಕೆ ಹೇಳ್ತಾ ಇದ್ದೀನಿ ನಾನು, ಒಂದು ತಿಂಗಳಿಗೆಲ್ಲ, ಒಂದು ವರ್ಷಕ್ಕೆ. ಸೊ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಲ್ರೆಡಿ ಕಟ್ ಮಾಡಿರ್ತಾರೆ ಅವರು. ಸೊ ಆ TDS ಸರ್ಟಿಫಿಕೇಟ್ ಇದ್ದರೆ ನಿಮ್ಮದು ಟ್ಯಾಕ್ಸ್ ತುಂಬೋದು ಬರೋದಿಲ್ಲ ಒಂದು. ಸೊ ನೀವು ಅವ್ರು TDS ಮಾಡಿಲ್ಲ, ಅವ್ರು TDS ಮಾಡಿಲ್ಲ, ನೀವೇನು ಮಾಡಿದ್ರಿ, 15G ಕೊಟ್ಟಿದ್ರಿ. ಸೊ ಈಗೇನಾಯಿತು, ಅದೆಲ್ಲ ಸೇರಿಸಿ ಒಮ್ಮೆ ಇಂಟ್ರೆಸ್ಟ್ ಬಂತು. ಸೊ ಅವಾಗ ಟ್ಯಾಕ್ಸ್ ತುಂಬೋದು ಬರ್ತದೆ. ಸೊ ಅದಕ್ಕೆ ಏನು ಮಾಡ್ಬೇಕಂತಂದರೆ ಎವ್ರಿ ಇಯರ್ ನೀವು ಡಿಕ್ಲೇರ್ ಮಾಡಬೇಕು, ನಂದು ಅದರ್ ಸೋರ್ಸ್ ಆಫ್ ಇನ್ಕಮ್ ಇಲ್ಲಪ್ಪ. ಸೊ ಅದು ಇನ್ಕಮ್ ಟ್ಯಾಕ್ಸ್ನ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರೆ ಆ ಇಂಟ್ರೆಸ್ಟನ್ನು ತೋರಿಸ್ಬೇಕು, ಟ್ಯಾಕ್ಸ್ ಬರೋದಿಲ್ಲ, ರಿಟರ್ನ್ ಫೈಲ್ ಬರ್ತದೆ. ರಿಟರ್ನ್ ಫೈಲ್ ಮಾಡೋದು
ನಾನು ಈ ಬ್ಯಾಂಕ್ನಲ್ಲಿ ಇಷ್ಟು ಎಫ್ ಡಿ ಇಟ್ಟಿದ್ದೆ, ಅದಕ್ಕೆ ಇಷ್ಟು ಇಂಟ್ರೆಸ್ಟ್ ಬಂತು. ನೀವು 15 ವರ್ಷ ಎಫ್ ಡಿ ಫಿಕ್ಸ್ ಡೆಪಾಸಿಟ್ ಇಟ್ರಿ, ಆ ವರ್ಷ ಅದಕ್ಕೆ ಇಂಟ್ರೆಸ್ಟ್ ಅಂತ ಸಪ್ರೇಟಾಗಿ ಕೊಡ್ತಾರೆ ಅವರು. ಈ ವರ್ಷದಿಂದ ಈ ವರ್ಷ ಇಷ್ಟು ಇಂಟ್ರೆಸ್ಟು, ಅದು ಇಂಟ್ರೆಸ್ಟ್ ಅಕ್ರೂವಲ್ ಬೇಸಿಸ್ ಆ್ಯಡ್ ಅಕೌಂಟ್ ಹೋಗ್ತಿರ್ತದೆ. ಸೊ ಅದನ್ನು ಎವ್ರಿ ಇಯರ್ ಇಂಟ್ರೆಸ್ಟ್ ನೀವು ಬ್ಯಾಂಕ್ನಲ್ಲಿ ಬರೆದು ಕೊಡ್ತಾರೆ ಅವ್ರು, ಎಫ್ ಡಿಗೆ ಇಂಟ್ರೆಸ್ಟು ಪ್ರಿನ್ಸಿಪಲ್ ಅಮೌಂಟು ಅಂತ. ಅದನ್ನ ತೊಗೊಂಡು ಬಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಡಿಕ್ಲೇರ್ ಮಾಡಿದರೆ ಸೊ ಯು ವಿಲ್ ನಾಟ್ ಬಿ ಟ್ಯಾಕ್ಸ್ಡ್ ಆಫ್ಟರ್ ಮೆಚುರಿಟಿ. ಒಬ್ಬ ವ್ಯಕ್ತಿ ಟ್ಯಾಕ್ಸ್ ಕಟ್ತಂಗೆ ಎಷ್ಟು ಆಸ್ತಿನ ಒಳಗೊಂಡಿರ್ಬೋದು ಸರ್? ಟ್ಯಾಕ್ಸ್ ಕಟ್ಟಿದೇನೆ ಅಂತಂದರೆ ನೀವು ಎವ್ರಿ ಇಯರು ಈಗ 2.5 ಲಕ್ಷ ಹೇಳಿದೆ ನಾನು ಎಕ್ಸಾಮ್ಷನ್ ಲಿಮಿಟ್, ಅಷ್ಟೇ ಮಾಡ್ಕೊತ ಅವ್ನು ಜೀವಮಾನದಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆನೇ ಇನ್ಕಮ್ ಇತ್ತು, ಒಂದು ವರ್ಷನೇ ಅದನ್ನೇ ಆ್ಯಡ್ ಮಾಡ್ಕೊತ ಹೋದಂದರೆ ಸೊ ಅವ್ನಿಗೆ 20 ಲಕ್ಷ 50 ಲಕ್ಷ ಹಂಗೆ, ಅಂದರೆ ಅವ್ನು ಡಿಪೆಂಡ್ ಅಪಾನ್ ಅವ್ನ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ದರೆ ಮಾಡ್ಕೊತ ಹೋಗ್ಬೋದು. ಸೊ ಅದು ಹೆಚ್ಚಿಗೆ ಇತ್ತಂದರೆ ಅವ್ನು ಕಟ್ಟಲೇಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀನಿ ಸರ್, ಸರ್ಕಾರದಿಂದ ನನಗೇನು ಬೆನಿಫಿಟ್ ಆಗುತ್ತೆ ಸರ್? ನನ್ನ ಅಕೌಂಟಿಗೆ ಏನು ಬೆನಿಫಿಟ್ ಆಗುತ್ತೆ? ಇದು ಒಳ್ಳೆ ಕ್ವಶನ್. ಒಂದೇನೆಂದರೆ ಒಂದು ನೀವು ಕಟ್ಟಿದಂಥ ಟ್ಯಾಕ್ಸು ನಿಮಗೆ ವಾಪಸ್ ಬರ್ತಾ ಇದೆ ಅಂತ ಒಂದು ಹೇಳೋದಕ್ಕೆ ಒಂದು ಎಕ್ಸಾಂಪಲು, ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾಯಿದ್ರಿ ಗೌರ್ಮೆಂಟ್ದವ್ರು, ರೋಡು, ಲೈಟ್ಸು, ನೀರು ಎಲ್ಲ ಫ್ರೀ ಕೊಡ್ತಾಯಿದ್ದಾರೆ. ಸೊ ಈಗೆಲ್ಲ ರೋಡ್ ತೊಗೊಳ್ತಾ ಇದ್ದಾರೆ, ಈಗೆಲ್ಲ ಕಾಂಟ್ರಾಕ್ಟ್ ಆಗ್ತಾಯಿದೆ, ಅದು ಇನ್ಫ್ರಾಸ್ಟ್ರಕ್ಚರ್, ಸ್ಕೂಲ್ ಕೊಡ್ತಾ ಇದ್ದಾರೆ. ಸೊ ಇವಕ್ಕೆಲ್ಲ ಖರ್ಚು ಮಾಡ್ತಾರಲ್ಲ, ಅದು ನಮಗೆ ವಾಪಸ್ ಅದರಿಂದ ಬೆನಿಫಿಟ್ ಅದೇ ಆಗೋದು. ಟ್ಯಾಕ್ಸನ್ನು ನಮ್ಮ ದೇಶ ಒಂದು ಬೆಳವಣಿಗೆಗೋಸ್ಕರ ಅದನ್ನ ಯೂಟಿಲೈಸ್ ಮಾಡ್ತಿರ್ತಾರೆ. ಸೊ ನೀವು ಕೊಟ್ಟಂಥ ಟ್ಯಾಕ್ಸ್ ಅಲ್ಲಿ ಯೂಸ್ ಆಗ್ತದೆ, ಎಲ್ಲರೂ ಟ್ಯಾಕ್ಸ್ ಕಟ್ಟ್ರಿ ಅಂತ ಹೇಳ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಹೇಳ್ಬೇಕಾದ್ರೆ ನನಗೊಂದು 20,000 ಸಂಬಳ ಬರ್ತಾ ಇರುತ್ತೆ, ನನಗೊಂದು 1 ಕೋಟಿ ರೂಪಾಯಿದು ಮನೆ ಕಟ್ಟಬೇಕಂತ ಇರುತ್ತೆ, ನಾನು ಟ್ಯಾಕ್ಸ್ ಫೈಲ್ ಮಾಡಿದರೆ ಅದರಿಂದ ಏನಾದ್ರು ಬೆನಿಫಿಟ್ ಇರುತ್ತೆ? ಸಾಲ ಇನ್ಕಮ್ ಟ್ಯಾಕ್ಸ್ ನೀವು ರಿಟರ್ನ್ ಫೈಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಲೋನ್ ಸಿಗ್ತದೆ. ಈಗೆಲ್ಲ ಈಗ ಹೊಸದಾಗಿ ಏನಿದೆ ಅಂದರೆ ಒಂದು ನ್ಯೂ ರೂಲ್ಸ್ ಪ್ರಕಾರ ನಿಮ್ಮದು ಇನ್ಕಮ್ ಯಾವ ರೀತಿಯಾಗಿ ರಿಫ್ಲೆಕ್ಟ್ ಆಗಬೇಕು. ನಿಮ್ಗೊಂದು ಲೋನ್ ಕೊಟ್ಟರೆ ಏನೋ ಒಂದು ಆಸ್ತಿ ಇದೆ ಅಂದರೆ ಈಗ ಲೋನ್ ಸಿಗೋಲ್ಲ. ನಂದು 1 ಕೋಟಿ ರೂಪಾಯಿ ಆಸ್ತಿ ಇದೆ ಬಟ್ IT ರಿಟರ್ನ್ ಇಲ್ಲ ಅಂದರೆ ಲೋನ್ ಕೊಡೋಲ್ಲ. ಸೊ ಒಂದೇನೆಂದರೆ ನಿಮ್ದು ಇನ್ಕಮ್ ಸೋರ್ಸ್ ಬೇಕಲ್ಲ, ಅಟ್ಲೀಸ್ಟ್ ನೀವು ಇನ್ಕಮ್ ಸೋರ್ಸ್ ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಇಲ್ಲ, ಅಗ್ರಿಕಲ್ಚರ್ ಇದ್ದರೂ ತೋರಿಸ್ಬೇಕಲ್ಲ ಇನ್ಕಮ್ ಸೋರ್ಸ್. ಸೊ ಇನ್ಕಮ್ ಸೋರ್ಸ್ ಬ್ಯಾಂಕಿಗೆ ಗೊತ್ತಾಗಬೇಕು. ಸೊ ಅದು ಇದೊಂದು ಪ್ರೂಫ್ ಇದ್ದಂಗೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಿದ್ರೆ ಒಂದು 3 ಇಯರ್ಸ್ ರಿಟರ್ನ್ ಕೇಳ್ತಾರೆ, ನಿಮ್ಮದು ಇನ್ಕಮಲ್ಲಿ ಕ್ರೋಢೀಕರಣ ಆಗಿರ್ತದಲ್ಲ. ಸೊ ದ ಪರ್ಸನ್ ನಾವು ಲೋನ್ ಕೊಡುವ ವ್ಯಕ್ತಿಗೆ ಇನ್ಕಮ್ ಇದೆ, ಈಸ್ ಕೆಪೇಬಲ್ ಆಫ್ ರೀಪೇಯಿಂಗ್ ಕೆಪಾಸಿಟಿ ಅವನ ಕಡೆ ಇದೆ ಅಂತ ಅದು ಪ್ರೂಫ್ ಇದ್ದಂಗೆ. ರೀಪೇಯಿಂಗ್ ಕೆಪಾಸಿಟಿ ಅಂತ, ರೀಪೇಯಿಂಗ್ ಕೆಪಾಸಿಟಿ ಅಂದರೆ ಯಾರೋ ಹಾದು ಹೋಗೋ ಬರೋಂಗೆ ಲೋನ್ ಕೊಡೋಕ್ಕೆ ಬರೋಲ್ಲ. ಸೊ ಅವ್ನಿಗೆ ಇನ್ಕಮ್ ಇಲ್ಲ ಅಂತಾರೆ ಲೋನ್ ಕೊಡೋಕ್ಕೆ ಬರೋಲ್ಲ. ಸೊ ಅವ್ನಿಗೆ ಇನ್ಕಮ್ ಇದೆ ಅಂತ ತೋರಿಸೋ ಪ್ರೂಫ್ ಯಾವುದು? ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಹೌದಾ? ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಒಂದೇ ಒಂದು ತೋರಿಸೋದಲ್ಲ, ಅವ್ನು ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಬರ್ತದೆ ಅದನ್ನೆಲ್ಲ ತೋರಿಸಿರ್ತಾನೆ. ಇನ್ಕಮ್ ಟ್ಯಾಕ್ಸ್ ಎಲ್ಲಿಂದ, ನನ್ನ ಮೂಲ ಏನು, ನಾನು ಇನ್ಕಮ್ ಟ್ಯಾಕ್ಸ್ ಇಷ್ಟು ಕಟ್ತಾ ಇದ್ದೇನೆ ಅಂತ ಒಂದು ಪ್ರೂಫ್ ಸರ್ಟಿಫಿಕೇಟ್ ಬಿದ್ದಾಗದು. ಸೊ ಐ ಹ್ಯಾಡ್ ಅ ಇನ್ಕಮ್ ದಿಸ್ ಮಚ್ ಆಫ್ ಇನ್ಕಮ್ ದಿಸ್ ಇಯರ್. ಸೊ ಅಂಥವ್ರಿಗೆ ಲೋನ್ ಕೊಟ್ಟರೆ ಏನು ಮಾಡ್ತಾರೆ, ಬ್ಯಾಂಕ್ನವ್ರು ಅದನ್ಯಾಕೆ ತೊಗೊಳ್ತಾರೆ ಅಂತಂದರೆ ಅವ್ನು ಕೊಟ್ಟರೆ ವಾಪಸ್ ಕಟ್ತಾನೋ ಒಂದು ಗ್ಯಾರಂಟಿ ಇರ್ತದೆ. ಸೊ ಬ್ಯಾಂಕಿನ ರೂಲ್ಸ್ ಏನು ಹೇಳ್ತದೆ ಅಂದರೆ, ನಾನು ಆಸ್ತಿ ಕೊಟ್ಟಿದ್ದೀನಿ ರೀ ಅಟ್ಯಾಚ್ಮೆಂಟು, ಆಸ್ತಿ ಮಾರೇ ತೊಗೊಳ್ರಿ ಅಂತ ಹೇಳೋಲ್ಲ. ದಟ್ ಈಸ್ ನಾಟ್ ಅ ರೂಲ್ಸ್. ಸೊ ಇವೊಂದು ಹೀಸ್ ಆಸ್ತಿ ಇದ್ದರೂ ಸಹಿತ ಅದಕ್ಕೆ ಇನ್ಕಮ್ ಇರಬೇಕಲ್ಲ, ಸ್ವಲ್ಪ ಒಂದು ಇನ್ಕಮ್ ಇದ್ದರೆ ಮಾತ್ರ ಕಟ್ತಾನೋ. ಲೋನ್ ಕೊಟ್ಟ ತಕ್ಷಣ ಯಾವುದೋ ಒಂದು ಇದು ಬಿಲ್ಡಿಂಗ್ನಲ್ಲಿ ಅಟ್ಯಾಚ್ಮೆಂಟ್ ತೊಗೊಂಡು ಲೋನ್ ಕೊಟ್ಟರು, ಈ ಬಿಲ್ಡಿಂಗ್ ಮಾರೇ ರೀಪೇಮೆಂಟ್ ಮಾಡಿಕೊಡ್ರಿ ನೀವು ಅಂತ ಹೇಳಕ್ಕೆ ಬರೋಲ್ಲ. ಸೊ ಅದಕ್ಕೆ ಒಂದು ಏನು ಮಾಡಿದ್ದಾರೆ ರೂಲ್ಸು ಬ್ಯಾಂಕಿನವರು, ನೀವು IT ರಿಟರ್ನ್ ರಿಫ್ಲೆಕ್ಟ್ ತೋರಿಸ್ರಿ ಅಂದರೆ ಅದು ಅವ್ನು ರೀಪೇಯಿಂಗ್ ಕೆಪಾಸಿಟಿ ಇದೆ ಅಂತ ನೋಡ್ಕೊಂಡೇ ಕೊಟ್ಟಿರ್ತಾರೆ. ನೀವೇ ಕೋರ್ಟಿಗೆ ಹೋಗ್ತಾರೆ, ಸರ್ ನಂದು ಇನ್ಕಮ್ ಇಲ್ಲ, ಲೋನ್ ಕೊಟ್ಬಿಟ್ರು ಅವರು, ನಾನು ತೊಗೊಂಡೆ ಅಂತ ಹೇಳ್ತಾನೆ. ಸೊ ಅವಾಗ ಅವ್ರು ಹೇಳ್ತಾರೆ, ನೀ 3 ಇಯರ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೊಟ್ಟಿದ್ದೀಯಪ್ಪ ನಮಗೆ, ಯು ಹ್ಯಾಡ್ ಎ ಇನ್ಕಮ್, ಅದನ್ನ ಪೇ ಮಾಡು ಅಂತ ಹೇಳ್ಬೋದು. ಓಕೆ. ಸೊ ಅದಕ್ಕೆ ಇವೆಲ್ಲ ಅಂದರೆ ಇಟ್ ಈಸ್ ಜುಡಿಷಿಯಲ್ ಮ್ಯಾಟರ್ಸ್ ವಿಲ್ ಬಿ ಡಿಸ್ಕಸ್ ಇನ್ ದ ಕೋರ್ಟ್. ಸೊ ಅದಕ್ಕೆ ಏನಿರ್ತದೆ ಅಂದರೆ, ನಮ್ಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಬೇಕಾದ್ರೆ ಇದು ಒಂದು ವೇ. ಸೊ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅದು ಕೇಳಿದರೆ, ಯಾಕಂದರೆ ಒಂದು ಇದಕ್ಕೆ ಹೋಮ್ ಲೋನ್ ಆಗಲಿ ಯಾವುದೇ ಒಂದು ಲೋನ್ ತೊಗೊಳ್ಬೇಕಾದ್ರೆ ನಾಳೆ ರೀಪೇಮೆಂಟ್ ಆಗ್ಬೇಕಾದ್ರೂ ಅದು ಇನ್ಕಮ್ ಟ್ಯಾಕ್ಸ್ ಕಂಟಿನ್ಯೂ ಇರ್ತಾನೆ. ಹೌದಾ? ಇನ್ಕಮ್ ಟ್ಯಾಕ್ಸ್ ಎಲ್ಲನೂ ರಿಫ್ಲೆಕ್ಟ್ ಮಾಡ್ತಿರ್ತಾನೆ. ಸೊ ಅಲ್ಲಿ ಏನಾಯಿತು, ಟ್ಯಾಕ್ಸ್ ಎವೇಷನ್ ಕಡಿಮೆ ಆಯಿತು. ಹೀ ಕೇಮ್ ಅಂಡರ್ ದ ಟ್ಯಾಕ್ಸ್ ಪರ್ವ್ಯೂ ಆ್ಯಂಡ್ ಕಂಟಿನ್ಯೂಸ್ಲಿ ಅವ್ನಿಗೆ ಇದನ್ನ ಆಗ್ಬಿಡ್ತದೆ. ಅಲ್ಲಿ ಇದ್ದಾಗ ಮಾತ್ರ ಅವೆಲ್ಲ ಫೆಸಿಲಿಟೀಸ್ ಸಿಗ್ತಾವಪ್ಪ, ನಾನು ವೈಟ್ ಮನಿನೇ ಮಾಡ್ಕೋಬೇಕು ಅನ್ನೋದು ಒಂದು ಇದು ಬೆಳೆದ್ಬಿಡ್ತೈತೆ ಅವ್ನು. ಸೊ ಅದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೇಳ್ತಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.